gods. ನಾವೇನಾಗಿದ್ದೇವೆ? ಚಿಕ್ಕ ದೇವರುಗಳಾಗಿದ್ದೇವೆ. Who we are the small god. ಆಮೆನ್. ಆ ಒಂದು ಸ್ಥಾನ ಯಾರಿಗಿತ್ತು ಮೊದಲು? ಆದಾಮಿಗಿತ್ತು. The position of the small god was with who? ಅವನು ಒಂದು ಹುಟ್ಟಿ ದೇವರಾಗಿದ್ದ. It was with Adam. He Amen. was a small god. ದೇವರಿಗೆ ಸ್ತೋತ್ರ. ಈಗ ಅದು ಎಲ್ಲಿ ಬಂದಿದೆ? ಅದು ನಮ್ಮ ಹತ್ರ ಬಂದಿದೆ. Hallelujah. Now where it has come, where it has come into us. ನಾವು ಏನಾಗಿದ್ದೇವೆ? ಚಿಕ್ಕ ದೇವರುಗಳಾಗಿದ್ದೇವೆ. Whom we are the small god. ಆಮೆನ್. ಗಮನಿಸಿ, ಅಷ್ಟು ಎತ್ತರವಾದ ಸ್ಥಾನವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. See the highest place it is given to us. ಆಮೆನ್. ಹಾಗಾದ್ರೆ ಈ ಪುಸ್ತಕಕ್ಕೆ ಅಷ್ಟೊಂದು ಮಹತ್ವ ಇದೆ. See, this book has so much mighty things. ಇದನ್ನು ಒಬ್ಬ ಪ್ರವಾದಿಯ ಮೂಲಕವಾಗಿಯೇ ಪ್ರಕಟಿಸಬೇಕು. These things has to be revealed through the prophet. ಯಾಕಂದ್ರೆ ದೇವರು ತನ್ನ ವಾಕ್ಯವನ್ನ ಪ್ರವಾದಿಯ ಬಳಿಗೆ ಆತನು ಕಳುಹಿಸುವನಾಗಿದ್ದಾನೆ. Because these things should be given through the prophet. ಆಮೆನ್. ಸರಿ, ಈಗ ಜಾರತುದ ಪಾತ್ರೆಯಿಂದ ಕುಡಿದರು. They have drunk in the cup of fury. ಯೆಹೆಜ್ಕೇಲದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಯೆಹೆಜ್ಕೇಲ ಪುಸ್ತಕದಲ್ಲಿ ಕೂಡ ಯೆಹೆಜ್ಕೇಲ ಕೂಡ ಬರೀತಾನೆ. It has been also written in Ezekiel. ಏನ್ ಬರೀತಾರೆ? ಅವನು ಪುಸ್ತಕವನ್ನು ತೆಗೆದು ತಿನ್ನು ಎಂಬುದಾಗಿ ಹೇಳ್ತಾನೆ. In Ezekiel it has been clearly written that eat this book. ಅವನು ತೆಗೆದು ತಿಂತಾನೆ. He will eat the book. ಪ್ರಕಟಣೆ ಗ್ರಂಥದಲ್ಲಿ ಕೂಡ ಏನಿದೆ? ಆ ಪುಸ್ತಕವನ್ನು ತೆಗೆದು ತಿನ್ನು ಎಂಬುದಾಗಿ ಬರೆಯಲ್ಪಟ್ಟಿದೆ. In Revelation book also it has been told that take and eat. ಎಲ್ಲವೂ ಕೂಡ ಏನಿದೆ? ಹಳೆಯ ಒಡಂಬಡಿಕೆಯಲ್ಲಿ ಎಲ್ಲವೂ ಕೂಡ ಅದು ಬರೆಯಲ್ಪಟ್ಟಿದೆ. So everything it has been written in the Old Testament. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಆ ಪುಸ್ತಕ ಅದು ದೇವರಿಗೆ ಸ್ತೋತ್ರ. ಅಲ್ಲೇನ್ ಮಾಡ್ತಾರೆ? ಆ ಪ್ರವಾದಿ ತೆಗೆದುಕೊಂಡು ತಿಂತಾನೆ ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ. See, it has been told that the book has been eaten by the prophet. ಇಂದು ನಾವು ತಿಂತಾ ಇದ್ದೇವೆ. Now today we are here, we are also eating that book. ಎಲ್ಲವೂ ಕೂಡ ಹಳೆ ಒಡಂಬಡಿಕೆಯಲ್ಲಿ ಕ್ರಮವಾಗಿ ಅದು ಬರೆಯಲ್ಪಟ್ಟಿದೆ. See, everything is been written perfectly in the Old Testament. ಆಮೆನ್. ದೇವರಿಗೆ ಸ್ತೋತ್ರ. ಹಾಗಾದ್ರೆ ನಾವು ಬರೀ ಪ್ರವಾದಿಯ ಪುಸ್ತಕವನ್ನು ಮಾತ್ರವೇ ಓದೋದಿಲ್ಲ, ಸತ್ಯವೇದವನ್ನು ಕೂಡ ಪ್ರತಿನಿತ್ಯವೂ ಓದಬೇಕಾಗಿದೆ. See, not only reading the message book, we should also read the Bible. ಆಮೆನ್. ದೇವರಿಗೆ ಸ್ತೋತ್ರ. ಹಾಗಾದ್ರೆ ನಾವು ದೇವರಿಗೆ ಸ್ತೋತ್ರ ಕರ್ತನ ಕರದಿಂದ ತೆಗೆದುಕೊಂಡು ಅದನ್ನ ಅವರಿಗೆ ಕೊಡು ಎಂಬುದಾಗಿ ಯೆರೆಮೀಯನಿಗೆ ಹೇಳ್ತಾ ಇದ್ದಾನೆ. See, it has been told to Jeremiah that give the drink to everyone. ಎಲ್ಲರೂ ಎಲ್ಲ ಜನಾಂಗದವರು ಕುಡಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. See, here it is been written as every people have drunk this. 17ನೇ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? 25:17. ಯೆರೆಮೀಯ 25:17 ಏನು ಬರೆಯಲ್ಪಟ್ಟಿದೆ? It has been written in Jeremiah 25:17. ಆಗ ನಾನು ಪಾತ್ರೆಯನ್ನು ಕರ್ತನ ಕೈಯಿಂದ ತೆಗೆದುಕೊಂಡು ಕರ್ತನು ಅದನ್ನು ಕಳುಹಿಸಿದ ಎಲ್ಲಾ ಜನಾಂಗಗಳಿಗೆ ಕುಡಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. Then he took a cup at the Lord's hand and made all the nations to drink, unto whom the Lord has sent me. ಎಲ್ಲಾ ಜನಾಂಗದವರಿಗೂ ಕುಡಿಸಿದನು. Here all nations have drink. ಆಮೆನ್. ದೇವರ ಸ್ತೋತ್ರ. ಯಾರಿಗೆ ಕುಡಿಸಿದ ಎಂದ್ರೆ ಮುಂದೆ ಓದಿದಾಗ ಅದರಲ್ಲಿ ಅವರ ಹೆಸರುಗಳೆಲ್ಲವೂ ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ. When you read further, you can see who all drank this drink. ಅವಳ ಜಾರತು ಎಂಬ ದ್ರಾಕ್ಷಾರಸದಿಂದ ಎಲ್ಲರೂ ಕೂಡ ಏನಾಗಿದ್ದಾರೆ ಅಂದ್ರೆ ಮತ್ತರಾಗಿದ್ದಾರೆ. See, everyone who are drunk in the drunk have become booze. ರೌದ್ರದ ದ್ರಾಕ್ಷಾರಸದಿಂದ ರೌದ್ರ ಎಂದು ಹೇಳಿದ್ರೆ ಏನು? ಅದು ಕೋಪವಾಗಿದೆ. The fury cup, it is like it is very ಕೋಪ. It is very angry. ಆಮೆನ್. ದೇವರ ಸ್ತೋತ್ರ. ದೇವರ ಕೋಪಾಗ್ನಿ ಅವರ ಮೇಲೆ ಇದೆ. See, the angry, ದೇವರ ಕೋಪ ಅವರ ಮೇಲೆ ಇದೆ. the Lord's angry is on them. ಯಾರ್ಯಾರು ಅವಳ ಪಾತ್ರೆಯಿಂದ ತೆಗೆದು ಕುಡಿದರೋ, what all people drank, ದೇವರ ಕೋಪ ಅವರ ಮೇಲೆ ಸುರಿಯುತ್ತದೆ. the Lord's anger will flow on us. ಅವಳಿಗೆ ಬರುವ ಉಪದ್ರವಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಬ್ಯಾಬಿಲೋನನ್ನು ಬಿಟ್ಟು ಬನ್ರಿ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. It has been clearly told that should not be partakers of this
this plague. ನಾವು ಮತ್ತರಾಗುವಂತ ದ್ರಾಕ್ಷಾರಸವನ್ನು ನಾವು ಕುಡಿತಾ ಇಲ್ಲ. See, we are not drinking a boastful wine. ಮತ್ತರಾಗೋದು ಬೂಸ್ಟ್ಫುಲ್ ಕರೆಕ್ಟೇನಾ? ಮತ್ತರ. ಓಕೆ, ನಾವು ಈ ದಿನಗಳಲ್ಲಿ ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆ. See, now we are the partakers of His blood. ನಾವು ಆತನ ವಾಕ್ಯದಲ್ಲಿ, ಆತನ ಜೀವವುಳ್ಳ ವಾಕ್ಯದಲ್ಲಿ ನಾವು ಪಾಲುಗಾರರಾಗಿದ್ದೇವೆ. We are the partakers of His life, of His word. ಆಮೇಲೆ ನಾವು ದೇವರ ಆತ್ಮವುಳ್ಳವರಾಗಿದ್ದೇವೆ. We are ಸ್ಪಿರಿಟ್ ಆಫ್ we are the spirit of God. ಆಮೇಲೆ ಆದ್ರೆ ಭೂಮಿಯಲ್ಲಿರುವ ಎಲ್ಲಾ ಜನಾಂಗದವರು ಅವಳ ದ್ರಾಕ್ಷಾರಸದಲ್ಲಿ ಪಾಲುಗಾರರಾಗಿ ದೇವರ ಉಗ್ರ ಕೋಪಕ್ಕೆ ಗುರಿಯಾಗಿದ್ದಾರೆ. In this world, many all nations have been under the anger of the Lord. ಆಮೇಲೆ ದೇವರ ಉಗ್ರ ಕೋಪ ಅಂದ್ರೆ ಅಗ್ನಿ ತೀರ್ಪನ್ನ ಅಲ್ಲಿ ಕಟ್ಟಳೆ ಇಟ್ಟಿದ್ದಾನೆ. The Lord has kept the fury judgment. ಆಮೇಲೆ ಅವರನ್ನು ಹೊರಗೆ ಕರೆತರ್ತಾ ಇದ್ದಾನೆ. And He calls His people out. ಈಗ ನೋಡಿ, ಬೆಲ್ಸಚ್ಚರನನ್ನು ನೋಡುವಾಗ when you see about the ಬೆಲ್ಸಚ್ಚರ್ ರಾಜನ ನೋಡುವಾಗ, when you see about the Belshazzar king, ಅವನು ಏನ್ ಮಾಡ್ದ ಅಂದ್ರೆ ಕರ್ತನ ಪಾತ್ರೆಯಲ್ಲಿ ಅವನು ದ್ರಾಕ್ಷಾರಸವನ್ನು ಒಯ್ದು ಕುಡ್ದ. what he has done, he has been drunk with the Lord's cup. ಅವನು ಕುಡಿದುದು ಮಾತ್ರವೇ ಅಲ್ಲ, ಅವನ ಪತ್ನಿ, ಅವನ ಉಪಪತ್ನಿಯರು, ಆಮೇಲೆ ಅವನ ಪ್ರಭುಗಳಿಗೆಲ್ಲರಿಗೂ ಕೊಟ್ಟ. He did not drink alone. He has given this drink to his wife and his concubines and his all other people. ಎಲ್ಲರೂ ಕುಡಿದು ಮತ್ತರಾಗಿರುವಾಗ, when everyone have drunk and got boozed, ಆಮೇಲೆ ನೃತ್ಯ ಮಾಡುತ್ತಾ ಇರುವಾಗ, when they are dancing, ಅದು ಕುಡಿದು ಸಂತೋಷ ಪಡ್ತಾ ಇರುವಾಗ, when they are dancing and when they are drinking, ಯಾವ್ದ್ರಲ್ಲಿ ಕುಡಿದಿದ್ದಾರೆ ಅವರು? in which ಕರ್ತನ ಪಾತ್ರೆಯಲ್ಲಿ ಅವರು ಕುಡಿದಿದ್ದಾರೆ. which they have drunk in the Lord's cup. ಅವರು ಕುಡಿದು ಸಂತೋಷ ಪಡ್ತಾ ಇರುವಾಗ ಒಂದು ಕೈ ಬೆರಳು ಅಲ್ಲಿ ಗೋಡೆಯ ಮೇಲೆ ಬಂದು ಬರಿತಾ ಇದೆ. when they have been happy, when they have been joy in that drink, a hand coming on the wall and it has been written. ಆಮೇಲೆ ಏನು ಒಂದು ಕೈ ಬೆರಳು ಬಂದು ಬರಿತಾ ಇದೆ. when the fingers have been written on the wall, ಏನ್ ಬರಿತು? ಮೆನೆ ತೆಕಲ್ ಉಪರ್ಸೆ. it has been written as mene tekel upar se. ತೆಕಲ್ ಅಂದ್ರೆ ಏನು? ನೀನು ತಕ್ಕಡಿಯಲ್ಲಿ ಹಾಕಿ ತೂಗಲ್ಪಟ್ಟಿದ್ದಿ. what is ಕಡಿಮೆಯಾಗಿ ಕಂಡು ಬಂದಿದ್ದಿ. what is tekel? Tekel means you have been kept in a grave machine. ಆಮೇಲೆ ದೇವರಿಗೆ ಸ್ತೋತ್ರ. ದಾನಿಯೇಲ 5ನೇ ಅಧ್ಯಾಯಕ್ಕೆ ತಿರುಗಿಸ್ರಿ. turn to Daniel chapter 5. 5ನೇ ಅಧ್ಯಾಯ 39-31ನೇ ವಾಕ್ಯವನ್ನು ಓದಿ. 27ನೇ ವಾಕ್ಯವನ್ನು ಓದಿ. Tekel, thou art weighed in the balances and art found wanting. ತೆಕಲ್ ಅಂದ್ರೆ ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿರುವಿ. ಎರಡನೇದಾಗಿ 28ನೇ ವಾಕ್ಯದಲ್ಲಿ ಇರ್ತವೆ, ಪೇರೆಸ್ ಅಂದ್ರೆ ನಿನ್ನ ರಾಜ್ಯವು ವಿಭಾಗವಾಗಿ ಮೇದ್ಯರಿಗೂ ಪಾರಸಿಯರಿಗೂ ಕೊಡಲ್ಪಟ್ಟಿದೆ ಎಂಬುದಾಗಿ ಅರಿಕೆ ಮಾಡಿದನು. In verses 28, Peres means the kingdom is divided and given to Medes and Persians. ಆಮೇಲೆ ಹಾಗಾದ್ರೆ ದೇವರ ಸ್ತೋತ್ರ. ಅದನ್ನ ಹೇಳಿದ ಅದೇ ರಾತ್ರಿಯಲ್ಲಿಯೇ ಬೆಲ್ಶಚ್ಚರ್ ಏನಾಗ್ತಾನೆ? ಕೊಲ್ಲಲ್ಪಡ್ತಾನೆ. In that same night, the Belshazzar is been dead. ನಂತರ is been killed. ಅದರ ನಂತರವಾಗಿ ದಾರ್ಯಾವೇಶ್ ಎನ್ನುವನು ತನ್ನ ರಾಜ್ಯಭಾರವನ್ನ ಕಟ್ಟಿಕೊಳ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. And after that, Darius the Median will take the kingdom. ಆಮೇಲೆ ಅಂದು ರಾತ್ರಿಯಲ್ಲಿ ಅವನ ತಲೆ ಕಡಿಯಲ್ಪಡ್ತು. On that same night, his head is being chopped. ಬ್ಯಾಬಿಲೋನ್ ಕೆಲ ಕ್ಷಣಗಳಲ್ಲಿಯೇ ಬಿದ್ದು ಹೋಗುತ್ತೆ. So the Babylon also will fall in short time. ಆಮೇಲೆ ಈ ರೀತಿಯಾಗಿ ಯಾವ ರಾಜ್ಯಗಳು ಕೂಡ ಬೀಳಲಿಲ್ಲ. See, in same way, no kingdom has been fallen down. ಯಾವ್ದಾದ್ರೂ ಒಂದು ರಾಜ್ಯ ಅದು ಬಿದ್ದು ಹೋಗ್ಬೇಕಾದ್ರೆ ಹೇಗ್ ಬೀಳುತ್ತೆ ಅಂದ್ರೆ ಸ್ವಲ್ಪ
ಸ್ವಲ್ಪವಾಗಿ ಅದು ಬಿದ್ದು ಹೋಗುತ್ತೆ. See, whichever the kingdom will is going to fall down, it will fall down like part by part. ಆದ್ರೆ ಬ್ಯಾಬಿಲೋನ್ ರಾಜ್ಯ ಏನಾಯ್ತು ಅಂತ ನೋಡೋದಾದ್ರೆ, ಆ ಬೆಲ್ಶಚ್ಚರ ಎಂಬಂತ ಆ ರಾಜ ಕರ್ತನ ಪಾತ್ರೆಯಲ್ಲಿ ಕುಡಿದ ಕಾರಣದಿಂದ ಏನಾಯ್ತು, ದೇವರ ಸ್ತೋತ್ರ, ಅವನು ಆ ರಾತ್ರಿಯಲ್ಲಿಯೇ ಅವನು ಕಡಿಯಲ್ಪಟ್ಟ. See, what is Belshazzar king does? He drinks the wine in the cup of the Lord's cup. On the same day night, what has been happened? His head has been chopped off. ಅವನು ಕಡಿಯಲ್ಪಟ್ಟಂತ ಅದೇ ರಾತ್ರಿಯಲ್ಲಿಯೇ ಇನ್ನೊಂದು ರಾಜ್ಯ ಎಬ್ಬಿಸಲ್ಪಡ್ತು. On the same day when his head was chopped, on the same day one more kingdom has been risen. ಆಮೇಲೆ ಅದೇ ರೀತಿಯಾಗಿ ಕ್ಷಣ ಮಾತ್ರದಲ್ಲಿ ರಹಸ್ಯ ಬ್ಯಾಬಿಲೋನ್ ಕೂಡ ಬಿದ್ದು ಹೋಗುತ್ತೆ. In the fraction of second, the ರಹಸ್ಯ ಬ್ಯಾಬಿಲೋನ್, ಸೀಕ್ರೆಟ್ ಬ್ಯಾಬಿಲೋನ್, the secret Babylon, the secret Babylon also will be chopped off. ಅದರ ಅಳಿವು ಕೂಡ ಕ್ಷಣ ಮಾತ್ರದಲ್ಲಿ ಬರುತ್ತೆ. So the destruction will also come in a fraction of second. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗೆಯೇ ನಮಗೆ ದೇವರಿಗೆ ಸ್ತೋತ್ರ, ರಾಪ್ಚರ್ ಕೂಡ ಹೇಗೆ ಬರುತ್ತೆ, ದಿಢೀರ್ ಎಂಬುದಾಗಲಿ ಬರುತ್ತೆ. The same way how this rapture comes to us, ರಹಸ್ಯ ಬ್ಯಾಬಿಲೋನನ ಅಳಿವು ಕೂಡ ದಿಢೀರ್ ಎಂಬುದಾಗಿ ಇರುತ್ತೆ, ಕ್ಷಣ ಮಾತ್ರದಲ್ಲೇ ಇರುತ್ತೆ. So the rapture comes to us in a fraction of second. In the same way, the destruction of the Babylon is also like in a fraction of second. ಬೆಲ್ಶಚ್ಚರ ಏನ್ ಅನಿಸ್ಕೊಂಡ ಅಂತ ಹೇಳಿದ್ರೆ, ನಮ್ಮ ಸುತ್ತಲೂ ದೊಡ್ಡ ಗೋಡೆ ಇದೆ. See, the king Belshazzar thinks that around us there is a big wall. ನಮ್ಮ ಕೋಟೆಯ ಬಾಗಿಲು ಒಂದು ಕಂಚಿನ ಬಾಗಿಲಾಗಿದೆ. See, our walls are made of iron. ಕಂಚು ಕಂಚು, ಇರುಂಬಿಲ್ಲ, ಕಂಚು. ಓಕೆ, ಆ ಕಂಚಿನದು. See, our gates are made up of bronze. ನಮ್ಮ ಆ ಗೋಡೆಯ ಆ ಸುತ್ತಲೂ ಏನಿದೆ, ದೊಡ್ಡ ಅಗುಳಿಗಳಿದೆ. ಅಗುಳಿ ಅಂತ ಹೇಳಿದ್ರೆ ದೊಡ್ಡ ಹೊಂಡ ಇದೆ, ದೊಡ್ಡ ಗುಂಡಿಗಳಿದೆ. See, around this wall there are many deep ditches. ನೀವು ನೋಡಿರೋದು ಕೋಟೆಗಳ ಸುತ್ತಲೂ ಏನಿರುತ್ತೆ, ದೊಡ್ಡ ಒಂದು ಗುಂಡಿ ಇರುತ್ತೆ, ಸುತ್ತ ಕೂಡ ಗುಂಡಿ ಇರುತ್ತೆ, ಹಳ್ಳಗಳಿರುತ್ತೆ. ಆಮೇಲೆ there are many ditches around the wall. ಆದ್ರಿಂದ ಯಾವ ರಾಜನು ಕೂಡ ಸೈನ್ಯ ಕಟ್ಕೊಂಡು ನಮ್ಮನ್ನ ಎದುರಿಸೋದಕ್ಕೆ ಆಗೋದಿಲ್ಲ ಎಂಬುದಾಗಿ ಅಂದ್ಕೊಳ್ತಾ ಇದ್ದ. So no kingdom can come and attack us. ನಾವು ತುಂಬಾ ಸೇಫ್ ಆಗಿದ್ದೇವೆ ಅಂದ್ಕೊಂಡ. He thought that he is very very safe. ಆಮೇಲೆ ನಮಗೆ ಯಾವ ವಿಧವಾದ ಆಪತ್ತು ಇಲ್ಲ ಅಂತ ಅಂದ್ಕೊಂಡ. He thinks no ಆಪತ್ತು ಹೇಳ್ತಾರೆ, ಸ್ಟ್ರಗಲ್, no fight will come to us. Troubles will come to us. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ನಮಗೆ ಯಾವ ಆಪತ್ತುಗಳು ಇಲ್ಲ ಅಂತ ಹೇಳಿ ಅವನೇನ್ ಮಾಡ್ದ, ಕರ್ತನ ಪಾತ್ರೆಯನ್ನ ತೆಗೆದುಕೊಂಡು ಅದರೊಳಗೆ ದ್ರಾಕ್ಷಾರಸವನ್ನು ಒಯ್ದು ಕುಡಿದು ಹರ್ಷ ಪಡ್ತಾ ಇದ್ದಾನೆ. So what has thing has happened? ಅದರಿಂದ he has been taken wine in the Lord's cup. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಪರಲೋಕದ ದೇವರನ್ನ ಅವರು ದೂಷಿಸ್ತಾ ಇದ್ದಾರೆ. What they have done, they have been insulting the Lord. ಆಮೇಲೆ ಪರಲೋಕದ ದೇವರನ್ನು ಅವರು ದೂಷಿಸಿ ಕಲ್ಲು ಮಣ್ಣಾದ ವಿಗ್ರಹಗಳನ್ನ ಅವ್ರು ಏನ್ ಮಾಡ್ತಾರೆ, ಹೊಗಳ್ತಾ ಇದ್ರು. They were insulting the heavenly God and they were praising the idols. ಹಾಗೆ ಇರುವಾಗ ಏನ್ ಬಂತು, ಅಳಿವು ಹಾಗೆ ಇರುವಂತ ಸಮಯದಲ್ಲಿ ಅಳಿವು ಬಂತು. At that time what has happened, the destruction has come. ಅವರು 1% ಕೂಡ ಅವನು ಯೋಚನೆ ಮಾಡಲಿಲ್ಲ ನಮ್ಗೆ ಅಳಿವು ಬರುತ್ತೆ ಅಂತ ಹೇಳಿ. He did not think the destruction will happen at that time. ಆಮೇಲೆ ಆಗಲೇ ಅಳಿವು ಏನಾಯ್ತು, ದೇವರ ನ್ಯಾಯ ತೀರ್ಪು ಅನ್ನೋ ಅಳಿವು ಅಲ್ಲಿ ಬಂತು.
So at that time, what has happened? The judgment of the Lord has come. at ಅದೇ that ರೀತಿ place. ಅದೇ ರೀತಿಯಾಗಿ ಲೋಕದ ರಾಜ್ಯಗಳಿಗೆ ಅಳಿವು ಇದ್ದಕ್ಕಿದ್ದಂತೆ ಬರುತ್ತೆ. The same way, the nations also will face this kind of destruction. ಅಮೆರಿಕಾಗೆ ಅಳಿವು ಕ್ಷಣ ಮಾತ್ರದಲ್ಲಿ ಬರುತ್ತೆ. The same way, America will also have a destruction in a fraction of second. ರೋಮಪುರಿಗೆ ಅಳಿವು ಕ್ಷಣ ಮಾತ್ರದಲ್ಲಿ ಬರುತ್ತೆ. In the same way, the Roman will also have the same type of destruction in a fraction of second. ಎಲ್ಲಾ ದೇಶಕ್ಕೂ ಅಳಿವು ಇದ್ದಕ್ಕಿದ್ದಂತೆ ಕ್ಷಣ ಮಾತ್ರದಲ್ಲಿ ಅದು ಬರುವಂತದ್ದಾಗಿದೆ. So all nations in this world will have the destruction in fraction of second. ಅದೇ ರೀತಿಯಾದ ಲೋಕದಲ್ಲಿ ನಾವು ಕೂಡ ಜೀವಿಸ್ತಾ ಇದ್ದೇವೆ. Same way we are also living in this world. ಆಮೇಲೆ ಲೋಕವು ಬಿದ್ದು ಹೋಗುವಂತ ಸ್ಥಿತಿಯಲ್ಲಿ ಇದೆ. We can come to know that the world is also going to fall down. ಆಮೇಲೆ ಅಳಿದು ಹೋಗುವ ಲೋಕದಲ್ಲಿ ನಾವಿದ್ದೇವೆ. We are into the destruction world. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಹಾಗಾದ್ರೆ ನಾವು ಅಳಿದು ಹೋಗುವಂತ ಲೋಕದಲ್ಲಿ ಇರುವಾಗ ನಾವು ಒಂದು ಗಮನಿಸಬೇಕು, ನಾನು ಕರ್ತನಲ್ಲಿ ನಾನು ಜೀವಿಸ್ತಾ ಇದ್ದೇನಾ ಅಥವಾ ಇಲ್ವಾ ಅನ್ನೋದನ್ನ ಗಮನಿಸಬೇಕು. We have to notice, we have to examine ourselves that are we living with the Lord in this destruction world. ಆಮೇಲೆ ದೇವರಿಗೆ ಸ್ತೋತ್ರ. ನಾನು ತುಂಬಾ ಐಶ್ವರ್ಯವಂತನಾಗಿದ್ದೇನೆ, ಆಗಿದ್ದೇನೆ, ಹೀಗಿದ್ದೇನೆ, ಇದೆಲ್ಲ ಬಿಟ್ಬಿಡ್ಬೇಕು. We should not get pushed that we are being healthy people and wealthy people. ಆಮೇಲೆ ನಾನು ಮೆಸೇಜ್ ಆಫ್ ದಿ ಅವರ್ ನಲ್ಲಿ ಸರಿಯಾಗಿ ನಡೀತಿದ್ದೇನೆ ಅನ್ನೋದನ್ನ ಗಮನಿಸಬೇಕು. We should examine ourselves that whether we are walking in the message of our. ದೇವರಿಗೆ ಸ್ತೋತ್ರ. ನಾನು ಮುಂದಿನ ವಾರದಲ್ಲಿ ಅದನ್ನ ಕಂಟಿನ್ಯೂ ಮಾಡ್ತೇನೆ. ದೇವರಿಗೆ ಸ್ತೋತ್ರವಾಗಲಿ. ಹಾಗಾದ್ರೆ ನಾವು ಎಲ್ಲಿದ್ದೇವೆ? ಬ್ಯಾಬಿಲೋನ್ ಬಿಟ್ಟು ಹೊರಗಡೆ ಬಂದಿದ್ದೇವೆ. We are going to continue the same topic in next week. We have come out of the Babylon. ಆಮೇಲೆ ಬ್ಯಾಬಿಲೋನ್ ಬಿಟ್ಟು ನಾವು ಹೊರಗಡೆ ಬಂದರೂ ಕೂಡ ಏನು ನಮ್ಮ ಸುತ್ತ ಇದೆ? ಬ್ಯಾಬಿಲೋನ್ ಸ್ಪಿರಿಟ್ ನಮ್ಮ ಸುತ್ತಲೂ ಇದೆ. Though we are come out of the Babylon, the Babylon spirit is also around us. ನಾವು ಜಾಗೃತಿ ಉಳ್ಳವರಾಗಿರಬೇಕು. We should be cautious. ಆಮೇಲೆ ದೇವರ ಸ್ತೋತ್ರ. ಯಾವುದೊಂದು ಕಾರಣಕ್ಕಾಗಿ ನಾವು ಸಭೆಯನ್ನ ಬಿಟ್ಟು ಬಿಡಬಾರದು. We should not leave the church for any of reason. ನಾವು ದೇವರನ್ನ ಮಹಿಮೆ ಪಡಿಸುವವರಾಗಿರಬೇಕು. We are here to glory the Lord. ದೇವರನ್ನ ಘನಪಡಿಸುವವರಾಗಿರಬೇಕು. We have to praise the Lord. ಆಮೇಲೆ ಹನೋಕನು ಎತ್ತಲ್ಪಟ್ಟ ಹಾಗೆ ನಾವು ಕೂಡ ಎತ್ತಲ್ಪಡಬೇಕಾಗಿದೆ. As Enoch has been taken into the rapture, same way we should also be taken into rapture. ಅಬ್ರಹಾಮನ ಬಾಡಿ ಶರೀರ ಮಾರ್ಪಟ್ಟಂತೆ ನಮ್ಮ ಶರೀರ ಕೂಡ ಮಾರ್ಪಡಬೇಕಾಗಿದೆ. As Abraham's body has been transformed, same way our body also should be transformed. ನಾವು ಲೋಟನ ಹೆಂಡತಿಯ ರೀತಿಯಲ್ಲಿ ತಿರುಗಿ ಬ್ಯಾಬಿಲೋನ್ನ ಕಡೆ ತಿರುಗಿ ನೋಡಬಾರದು. See, we should not be like Lot's wife who she has been turned back and backslided. ಇಂದು ಅನೇಕರು ಬ್ಯಾಬಿಲೋನ್ನ ತಿರುಗಿ ನೋಡಿ ಬ್ಯಾಬಿಲೋನ್ ಒಳಗಡೆ ಹೋಗ್ಬಿಟ್ಟಿದ್ದಾರೆ. See, many people have turned to Babylon and gone back into the Babylon. ಆಮೇಲೆ ಅನೇಕರನ್ನ ದೇವರ ಸ್ತೋತ್ರ ಸತ್ಯವನ್ನ ತಿಳಿದು ಸತ್ಯದೊಳಗೆ ಬಂದು ತಿರುಗಿ ಬ್ಯಾಬಿಲೋನ್ಗೆ ಹೋಗುವವರ ಗತಿ ಅದು ಅಯ್ಯೋ ಆಗಿರುತ್ತೆ. See, the people who have listened the word and received the word, received the truth and gone back to the Babylon, our condition is, it is very dangerous that they have. ಆಮೇಲೆ ಅವರಿಗೆ ಮಾನಸಾಂತರ ಹುಟ್ಟಿಸೋದು ತುಂಬಾ ಕಷ್ಟ. It is very difficult to change their mind. ಆಮೇಲೆ ದೇವರ ಸ್ತೋತ್ರ. ಒಂದು ವೇಳೆ ಸತ್ಯವನ್ನು ತಿಳಿದು ಮನೆಯಲ್ಲಿ ಇದ್ರೆ ಓಕೆ, ಆದ್ರೆ ಅದನ್ನ ಬಿಟ್ಟು ಯಾವ ಚರ್ಚ್ ಹೋಗಲ್ಲ, ಮನೆಯಲ್ಲಿ ಇರ್ತೀನಿ ಅಂತೆಲ್ಲ ಅದೊಂಥರ ಅದು ಯಾವಾಗಾದ್ರೂ ಒಂದಿನ ಬರ್ಬೋದು. Say, if the people who are not gone to any of the churches, staying at home, it is better that they can come in one of the day. Hallelujah. ಆದ್ರೆ ಬ್ಯಾಬಿಲೋನ್ಗೆ ಹೋಗ್ಬಿಟ್ರೆ ತುಂಬಾ ಕಷ್ಟ. But when they go to Babylon, it is very dangerous. ಅಂತವರಿಂದ ತುಂಬಾ ಜಾಗೃತಿ ಉಳ್ಳವರಾಗಿ ನಾವಿರಬೇಕು. So we should be conscious that we should be aware that we should not go to Babylon. ಅಂತವರೊಂದಿಗೆ ಐಕ್ಯ ಮಾಡುವುದು ಕೂಡ ಏನು ತಪ್ಪೇನೆ. So having fellowship that kind of people, it is wrong. ಆಮೇಲೆ ಅಂತವರೊಂದಿಗೆ ನಾವು ಐಕ್ಯವನ್ನ ಬೆಳೆಸಲೇಬಾರದು. ಯಾಕಂದ್ರೆ ಅವರಲ್ಲಿರುವಂತ ಸ್ಪಿರಿಟ್ ಯಾವ ಸ್ಪಿರಿಟ್? ಬ್ಯಾಬಿಲೋನಿಯನ್ ಸ್ಪಿರಿಟ್.
we should not develop the fellowship with this kind of people. ಸೋದೋಮಿನ ಸ್ಪಿರಿಟ್ ಅವರೊಳಗಿರುತ್ತೆ. They have the Babylon spirit and they have the Sodom spirit. ಆಮೆನ್. ಆದ್ರಿಂದ ನಾವು ಎಚ್ಚರಿಕೆ ಉಳ್ಳವರಾಗಿರೋಣ. So that's the reason we should be conscious. ಕರ್ತನ ಸಮ್ಮುಖವನ್ನು ಹೆಚ್ಚಾಗಿ ಬಯಸೋಣ. We should be in the presence of the Lord. ಚೆನ್ನಾಗಿ ಪ್ರಾರ್ಥನೆ ಮಾಡೋಣ. Let us pray. ಬೈಬಲ್ ಓದೋಣ. We should recite Bible. ಆಮೇಲೆ ನಮ್ಮಲ್ಲಿ ಕೊರತೆ ಇದೆ ಆಗಿದೆ. ಬೈಬಲ್ ಓದೋದು ಪ್ರಾರ್ಥನೆ ಮಾಡೋದು ತುಂಬಾ ಕೊರತೆ ಆಗಿದೆ. We are not full in reading Bible and in prayer. ಆಮೇಲೆ ಅದು ನಮ್ಮಲ್ಲಿ ಹೆಚ್ಚಾಗಲಿ. Let us increase these things in our life. ಆಮೇಲೆ ದೇವರಿಗೆ ಸ್ತೋತ್ರ. ನಾನು ಅಂದ್ಕೊಳ್ತೇನೆ ಕರ್ತನ ಬರೋಣ ಇಲ್ಲಿ ಯಾಕಾಗ್ಲಿಲ್ಲ ಗೊತ್ತಾ? ಇನ್ನು ಆ ಎತ್ತಲ್ಪಡುವಿಕೆಯಲ್ಲಿ ಯಾಕಾಗ್ಲಿಲ್ಲ ಗೊತ್ತಾ? Why the rapture is not yet been started? It has not come. ಆತನೊಂದಿಗೆ ನಡೆಯಬೇಕಾದವರು ಇನ್ನೂ ಆತನೊಂದಿಗೆ ನಡೀತಾ ಇಲ್ಲ. Because the people who have to walk in the presence of the Lord, they have not walking with Him. ಹನೋಕನು ದೇವರೊಂದಿಗೆ ನಡೆದನು. Enoch walked with the Lord. ಅವನು ಕಾಣದೆ ಹೋದನು. He has been transformed. ಇವತ್ತಿನ ದಿನ ನಾವು ಕೂಡ ಹೇಗಿರಬೇಕು? ಹನೋಕನ ರೀತಿಯಲ್ಲಿ ದೇವರೊಂದಿಗೆ ನಡೆಯುವವರಾಗಿರಬೇಕು. Same way how we should be like Enoch, and we should walk with the Lord. ಆಮೆನ್. ದೇವರಿಗೆ ಸ್ತೋತ್ರ. ಕರ್ತನನ್ನು ಆಶೀರ್ವದಿಸಲಿ. God bless us. ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. Let us pray. ಎದ್ದಿದ್ದು. Hallelujah. Let us stand. Hallelujah. Hallelujah. Thank you Lord God. Thank you Jesus. ಕೇಳಿದಂತ ವಾಕ್ಯವನ್ನು ನೆನೆಸಿಕೊಂಡು ಈ ಸಮಯ ಸಹೋದರ ವರ್ಗೀಸೋರು ಪ್ರಾರ್ಥನೆ ಮಾಡ್ತಾರೆ. Heavenly gracious Father, we thank you for the word which you have given to us, Lord. Lord, you have given a revelation of this word. You have given us a word, the word which is very grateful, which is very mercy, which is very graceful to us, Lord. Lord, we thank you for your word, Lord. Lord, we thank you for the word which you have given to us, Lord. Lord, we thank you for the revelation which you have given to us, Lord. Lord, thank you for the things which you have made to us, Lord. Lord, we thank you for the presence of your Lord. Lord, we are thank you for the coming rapture to us, Lord. Lord, lead us into the rapture, Lord. As Enoch lived with the presence of you, we should also be into the presence of the Lord. We should be living according to your word. We should live according to the word. Lord, same way, Lord, build us, raise us our faith, raise our reading of Bible, raise our prayerful life, Lord. Lord, increase everything in our life. Give us a prayerful life. Give us a blessful life in our, as you have blessed Israel people, same way bless us in this end time, Lord. Lord, we thank you for this prophet which you have given to us, Lord. He has revealed all things which is in this Bible. Lord, we thank you for this. We thank you for this glorious time which you have given to us, Lord. Lord, we thank you, Lord. Lord, we thank you, Lord. We praise you, Lord. Thank you, Lord. Praise you, Lord. Lord, we thank you for the things which you have given to us, Lord. Lord, we have revealed each and everything. You have revealed everything which has been sealed in this Bible. Everything has been revealed to us. Everything which you have given to us, Lord. Thank you, Lord. Praise you, Lord. Thank you, Lord. Jesus. Though we were into the denominations, though we were into the spiritual Babylon, we have come out of this Babylon. We are not in this with this Laodicea. We are out of this world. As people were in the promised land, we are in the promised world. We have been called for this promised word, Lord. Thank you, Lord. Praise you, Lord. Thank you, Lord. Lord, thank you for this promised word which you have given to us, Lord. Lord, thank you for the revealed word which you have given to us in this glorious period, in this dreadful day which you have revealed to us. Thank you, Lord. Praise you, Lord. Thank you, Lord. Lord, you have brought these small people in this
place, and you have given a wonderful, wonderful word, wonderful message to us, Lord. Thank you, Lord. Praise you, Lord. Also, who are listening in this message through this online, bless them, Lord. Let them come out of the Babylon. Let them come out of the Babylon as you call the chosen people that come out of the Babylon, and we should not be a partakers of their sins, and we should not be into their plagues. We should not come into their plagues, and we should be out of this Babylon. We should be a living Bible, and we should be a living Bible. We should be out of this Babylon. Give us a strength and give us your blessings in our life, Lord. Lord, bless each and everyone in this place and give us a strength and give us a knowledge, and we should develop our knowledge, your wisdom in as you have given to Solomon. He has asked the wisdom of knowledge to rule that nation. In same way, we are here to receive your wisdom. We are ready to receive your wisdom, and give that wisdom to us, Lord, to understand this Bible, to understand your word, to understand your message of our at this time, Lord. Lord, I submit all my prayers and supplications in the name of Jesus Christ, our Lord. Amen. ಒಂದು ರಾಗವನ್ನು ಹಾಡ್ತಿರುವಾಗ ನಾವು ಬರ್ತಿರೋದು ಕಾಣಿಕೆಯನ್ನು ಸಮರ್ಪಿಸೋಣ. ರಾಗವನ್ನು ಹಾಡ್ತಿರುವಾಗ ನಾವು ಕರ್ತನಿಗೆ ಕಾಣಿಕೆಯನ್ನು ಸಮರ್ಪಿಸೋಣ. ಜಲರಾಶಿ ಹಾಯುವಾಗ ಜೊತೆಯಲ್ಲೇ ನೀನಿರುವೆ, ಅಗ್ನಿಯಲ್ಲಿ ನಡೆಯುವಾಗ ಹತ್ತಿರವೇ ನೀನಿರುವೆ. ಮುಳುಗಿ ಹೋಗಲಾರೆ, ನಾ ದಯಿಸಿ ಹೋಗಲಾರೆ, ಮುಳುಗಿ ಹೋಗಲಾರೆ, ನಾ ದಯಿಸಿ ಹೋಗಲಾರೆ. ಜಲರಾಶಿ ಹಾಯುವಾಗ ಜೊತೆಯಲ್ಲೇ ನೀನಿರುವೆ, ಅಗ್ನಿಯಲ್ಲಿ ನಡೆಯುವಾಗ ಹತ್ತಿರವೇ ನೀನಿರುವೆ. ಮುಳುಗಿ ಹೋಗಲಾರೆ, ನಾ ದಯಿಸಿ ಹೋಗಲಾರೆ, ಮುಳುಗಿ ಹೋಗಲಾರೆ, ನಾ ದಯಿಸಿ ಹೋಗಲಾರೆ. ನನ್ನಲ್ಲಿ ಮಮತೆ ಇಟ್ಟು ನನಗಾಗಿ ರಕ್ತ ಚೆಲ್ಲಿ, ನನ್ನಲ್ಲಿ ಮಮತೆ ಇಟ್ಟು ನನಗಾಗಿ ರಕ್ತ ಚೆಲ್ಲಿ, ನನ್ನ ಪಾಪ ತೊಳೆದಿರುವೆ. ಇಂದು ಬಿಡುಗಡೆ ತಂದಿರುವೆ, ನನ್ನ ಪಾಪ ತೊಳೆದಿರುವೆ. ಇಂದು ಬಿಡುಗಡೆ ತಂದಿರುವೆ. యేసయ్య 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 యేసయ్య. ಜಲರಾಶಿ ಹಾಯುವಾಗ ಜೊತೆಯಲ್ಲಿ ನೀನಿರುವೆ, ಅಗ್ನಿಯಲ್ಲಿ ನಡೆಯುವಾಗ ಹತ್ತಿರವೇ ನೀನಿರುವೆ. ಮುಳುಗಿ ಹೋಗಲಾರೆ, ನಾ ದಯಿಸಿ ಹೋಗಲಾರೆ, ಮುಳುಗಿ ಹೋಗಲಾರೆ, ನಾ ದಯಿಸಿ ಹೋಗಲಾರೆ. ನಿನ್ನ ದೃಷ್ಟಿಯಲ್ಲಿ ಅಮೂಲ್ಯನಾದೆನು ನಾ, ನಿನ್ನ ದೃಷ್ಟಿಯಲ್ಲಿ ಅಮೂಲ್ಯನಾದೆನು ನಾ. ಗೌರವಕ್ಕೆ ಯೋಗ್ಯನು ನಾನೇ, ಇಂದು ಹರ್ಷದಿ ನಲಿಯುವೆನು. ಗೌರವಕ್ಕೆ ಯೋಗ್ಯನು ನಾನೇ, ಇಂದು ಹರ್ಷದಿ ನಲಿಯುವೆನು. యేసయ్య 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 యేసయ్ಯ. ಜಲರಾಶಿ ಹಾಯುವಾಗ ಜೊತೆಯಲ್ಲೇ ನೀನಿರುವೆ, ಅಗ್ನಿಯಲ್ಲಿ ನಡೆಯುವಾಗ ಹತ್ತಿರವೇ ನೀನಿರುವೆ. ಮುಳುಗಿ ಹೋಗಲಾರೆ, ನಾ ದಯಿಸಿ ಹೋಗಲಾರೆ, ಮುಳುಗಿ ಹೋಗಲಾರೆ, ನಾ ದಯಿಸಿ ಹೋಗಲಾರೆ.
ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಲೋಕದ ಒಳ್ಳೆಯ ತಂದೆಯೇ, ಸರ್ವಶಕ್ತನ ದೇವರೇ, ನಿನ್ನ ಅದ್ಭುತವಾದ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಾಗಿ ಒಂದು ಒಳ್ಳೆಯ ಸಮಯದಲ್ಲಿ ನಿನ್ನ ಪಾದಪೀಠದಲ್ಲಿ ಈ ರೀತಿಯಾಗಿರುವಂತೆ ನೀನು ಮಾಡಿದ ಸಹಾಯಕ್ಕಾಗಿ ಸ್ತೋತ್ರ. ದೇವರೇ, ಹಲ್ಲೆಲೂಯಾ. ನಿನ್ನ ವಾಕ್ಯವನ್ನು ಕೇಳುವಂತೆ, ನಿನ್ನ ಆಡುವಂತೆಯೋ ದೇವರೇ, ಹಲ್ಲೆಲೂಯಾ, ನೀವು ಮಾಡಿದಂಥ ಸಹಾಯಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ನಮ್ಮೆಲ್ಲರೊಂದಿಗೆ ಇರಲಿ ಎಂಬುದಾಗಲಿ ಕೇಳಿಕೊಳ್ತಾ ಇದ್ದೇನೆ ಕರ್ತನೆ. ದೇವರೇ ಸ್ತೋತ್ರ, ನಿಮ್ಮ ಚಿತ್ತದ ಪ್ರಕಾರವಾಗಿ ಎಲ್ಲರನ್ನೂ ಕೂಡ ನಡೆಸಬೇಕೆಂಬುದಾಗಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಬೇಕಾದ ಆರೋಗ್ಯವನ್ನು, ಬಲವನ್ನು ದಯಪಾಲಿಸಿ ಎಂಬುದಾಗಲಿ ಕೇಳಿಕೊಳ್ತಾ ಇದ್ದೇನೆ. ಯೆಸಯ್ಯ ಸ್ತೋತ್ರ, ಈ ಅಂತ್ಯಕಾಲದಲ್ಲಿ ಕರ್ತನೆ ನೀವು ನಮಗೆ ಕರ್ತನೆ ಸ್ತೋತ್ರ ಸಂದೇಶವನ್ನ, ಅದರ ಜೀವನ ವಾಕ್ಯವನ್ನು ಕೊಟ್ಟು ನೀವು ನಮ್ಮನ್ನು ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ದೇವರ ಸ್ತೋತ್ರ, ಅಂತ್ಯದ ದಿನದಲ್ಲಿ ಕರ್ತನೆ ಸ್ತೋತ್ರ, ಹಲ್ಲೆಲೂಯಾ. ದೇವರೇ ಸ್ತೋತ್ರ, ನೀನು ಇಳಿದು ಬಂದು ದೇವರ 7ನೇ ದೂತನ ಮೂಲಕವಾಗಿ ಕರ್ತನೆ ಹಲ್ಲೆಲೂಯಾ ನಿಮ್ಮ ರಹಸ್ಯಗಳನ್ನು ನಮಗೆ ತಿಳಿಯಪಡಿಸಿದಕ್ಕಾಗಿ ನಿನಗೆ ಸ್ತೋತ್ರ. ಈ ಒಂದು ಸಂದೇಶವನ್ನು ಮಾತ್ರ ನೀನು ಬೆಂಬಲಿಸುವನಾಗಿದ್ದಿ ದೇವರ. ಈ ಸಂದೇಶದ ಒಳಗೆ ರಾಜ್ಯ ನಾವು ಬರುವಂತೆ ನೀನು ಮಾಡಿದ ಸಹಾಯಕ್ಕಾಗಿ ನನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲವೂ ನಿಮ್ಮ ಕರೆದಲ್ಲಿ ಕೊಡ್ತಾ ಇದ್ದೇನೆ. ಎಲ್ಲರೂ ಕೂಡ ಆಶ್ರಯಿಸ್ರಿ. ಎಲ್ಲರ ಕರ್ತನೆ ಸ್ತೋತ್ರ ಬಿಸ್ನೆಸ್ಗಳನ್ನು ಕೂಡ ಆಶ್ರಯಿಸ್ರಿ. ನಿಮ್ಮ ಕೃಪೆಯ ಕರ್ತನೆ ಎಲ್ಲರೂ ಕೂಡ ನಡೆಸಬೇಕೆಂಬುದಾಗಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ದೇವರ ಸ್ತೋತ್ರ, ನೀವೇ ಕಾದುಕೊಂಡು ನೀವೇ ಬಲಪಡಿಸಬೇಕು ಕೇಳ್ಕೊಳ್ತಾ, ಕರ್ತನ ರಕ್ಷಕನು ದೇವರಾಗಿರುವಂತ ಯೇಸು ಕ್ರಿಸ್ತನ ಅತಿ ಪವಿತ್ರವಾದ ನಾಮದಲ್ಲಿ ಬೇಡಿ ಎಂದುಕೊಂಡಿದ್ದೇನೆ ಜೀವನ ಪರಲೋಕದ ಒಳ್ಳೆಯ ತಂದೆಯೇ, ಆಮೆನ್. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಶಾಂತಿ, ಸಮಾಧಾನ, ಐಕ್ಯವನ್ನು ನೀಡುವ ಸಹವಾಸ ಸಂರಕ್ಷಣೆಯು ಇಂದು ಎಂದು ಯಾವಾಗಲೂ ಎಲ್ಲಾ ಸಮಯದ ಮಂದಿಗೆ ಕರ್ತನ ಕೃಪೆ ಸಮಾಧಾನ ನೆಲೆಗೊಂಡಿರಲಿ. ಆಮೆನ್. ಗಾಡ್ ಬ್ಲೆಸ್ ಯು. ಕರ್ತನ ಮೇಲನ್ನು ಹೇರಳವಾದ ಆಶೀರ್ವಾದ.